Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತು ಕೂಡ ನಾನೊಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಹೋಪ್ಫುಲಿ ನಾನು ಮಾಡ್ತಿರೋ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಾಡ್ತಿರೋ ವಿಡಿಯೋ ಏನು ಅಂತಂದರೆ ಸೊ ಹೋಗ್ತಾ ಹೋಗ್ತಾ ಹೇಳ್ತೀನಿ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತಾ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತಂದರೆ ಅಫ್ಕೋರ್ಸ್ ನಮಗೆ ಕೂದಲು ಅಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ, ತುಂಬಾ ಇಷ್ಟ ಆಗುತ್ತಲ್ವಾ. ಸೊ ಹೆಣ್ಮಕ್ಳಿಗೂ ಕೂದಲು ತುಂಬ ಇಷ್ಟ ಆಗುತ್ತೆ, ಗಂಡು ಮಕ್ಳಿಗೂ ಕೂದಲು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಸ್ವಲ್ಪ ನಾರ್ಮಲಾಗಿ ನಮ್ಮ ಕೂದಲು ಉದುರೋದಕ್ಕಿಂತ ಜಾಸ್ತಿ ಉದ್ರೋಕ್ಕೆ ಶುರು ಆಗೋದ್ರೆ ತುಂಬಾ ಟೆನ್ಷನ್ ಆಗೋಗ್ತೀವಿ, ಯಾಕಪ್ಪ ಇಷ್ಟೊಂದು ಕೂದಲು ಉದುರುತ್ತದೆ ಅಂತ. ಸೊ ಅಫ್ಕೋರ್ಸ್ ನಾವೇನಾದರೂ ಮೆಡಿಕೇಷನಲ್ಲಿದ್ದರೆ ಕೂದಲು ಉದುರುತ್ತೆ, ಸ್ಟ್ರೆಸ್ ತುಂಬ ತೊಗೊಂಡಿದ್ರೆ ಕೂದಲು ಉದುರುತ್ತೆ, ಆ್ಯಂಡ್ ಕೆಮಿಕಲ್ ಪ್ರಾಡಕ್ಟ್ಸ್ ಏನಾದರೂ ಯೂಸ್ ಮಾಡಿದರೆ ಕೂದಲು ಉದುರುತ್ತೆ. ಆ್ಯಂಡ್ ನಾವು ಚೆನ್ನಾಗಿ ಆಯಿಲ್ ಮಾಡದೇ ಇದ್ದರೆ ಅಥವಾ ಹೀಟ್ ಆಗಿದ್ರೂ ಕೂಡ ಸಮ್ಟೈಮ್ಸ್ ಕೂದಲು ಉದುರುತ್ತೆ. ಸೊ ಅದೇ ತುಂಬ ಬೇರೆ ರೀಸನ್ಸ್ ಇರುತ್ತೆ ಕೂದಲು ಉದುರೋದಕ್ಕೆ. ಸೊ ನಮ್ಮ ಕೈಯಲ್ಲಿ ಆದಷ್ಟು ನಾವು ನಮ್ಮ ಕೂದಲನ್ನ ಹೇಗೆ ನಾವು ಲೈಕ್ ಹೇರ್ ಲಾಸ್ ಆಗದೇ ಇರೋ ಥರ ಮೇಂಟೈನ್ ಮಾಡೋದು ಆ್ಯಂಡ್ ತುಂಬ ಹೆಲ್ತಿಯಾಗಿ ಹೇಗೆ ಇಟ್ಕೊಳ್ಳೋದು ಅನ್ನೋದು ಇವತ್ತಿನ ವೀಡಿಯೋಲಿ ತೋರಿಸ್ಕೊಡ್ತೀನಿ, ಓಕೆನಾ. ಸೊ ಕೆಲವೊಂದು ಏನಂತಾರೆ, ಸೊ ಇದೆಲ್ಲ ಆಯುರ್ವೇದಿಕಲ್ಲಿ ಅಥವಾ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಸೊ ಈ ಥರ ಟೆಕ್ನಿಕ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇವಾಗಲೂ ಕೂಡ ತುಂಬ ಜನ ಇದನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಸೊ ನಮಗೆ ಸ್ವಲ್ಪ ಎಲ್ಲ ಈ ಥರದ್ದೆಲ್ಲ ನಮಗೆ ಗೊತ್ತಿರೋದಿಲ್ಲ. ಸೊ ಇನ್ ಡೀಟೇಲ್ ಆಗಿ ಒಂದೊಂದೇ ಸ್ಟಡಿ ಮಾಡ್ತಾ ಹೋದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ, ಓಕೆ ಫೈನ್, ಸೊ ಈ ಥರನೂ ನಾವು ನಮ್ಮ ಹೆಲ್ತ್ನ ನಾವು ಚೆನ್ನಾಗಿ ರಿಕವರಿ ಮಾಡ್ಕೋಬೋದು ಆ್ಯಂಡ್ ಈ ಥರ ನಾವು ಹೆಲ್ತ್ನ ಚೆನ್ನಾಗಿ ಇಟ್ಕೋಬೋದು ಅಂತ. ಸೊ ಆ್ಯಂಡ್ ಹೇಗೆ ನಮ್ಮ ಕೂದಲನ್ನ ತುಂಬ ಚೆನ್ನಾಗಿ ಕಾಪಾಡ್ಕೊಂಡ್ಬಿಡ್ಬೋದು, ಹೇರ್ ಲಾಸ್ನ ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ, ಓಕೆನಾ. ಸೊ ಫಸ್ಟ್ ಒನ್ ಏನು ಅಂತಂದರೆ ನಮ್ಮ ಕೈ ಇದೆಲ್ಲ, ಸೊ ಈ ಪಾಮ್ ಕೆಳಗಡೆ ಇಲ್ಲಿ ಹೀಗೆ ಪ್ರೆಸ್ ಮಾಡ್ತಾ ಇರಬೇಕು, ಲೈಕ್ ಒಂದು 10-15 ಮಿನಿಟ್ಸ್. ಸೊ ನೀಟಾಗಿ ಲೈಕ್ ನೀವು ಬೆಳಗ್ಗೆ ಒಂದು 10-15 ಮಿನಿಟ್ಸ್, ಮಧ್ಯಾಹ್ನ ಒಂದು 10-15 ಮಿನಿಟ್ಸ್ ಆ್ಯಂಡ್ ರಾತ್ರಿ ಒಂದು 10-15 ಮಿನಿಟ್ಸ್. ಸೊ ಈ ಥರ ನಾವು ಇಲ್ಲಿ ಪ್ರೆಷರ್ ಕೊಡೋದ್ರಿಂದ ಸೊ ಇಲ್ಲಿ ಕನೆಕ್ಷನ್ ಇರುತ್ತೆ. ಸೊ ಆವಾಗ ಸ್ವಲ್ಪ ಹೇರ್ ಲಾಸ್ ಆಗೋದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ಓಕೆನಾ. ಸೊ ಇದನ್ನು ಟ್ರೈ ಮಾಡಿ, ಒಂದು 3 ಮಂತ್ಸ್ ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಏನು ಅಂತಂದರೆ, ಇದು ನಾನು ಎಲ್ಲರೂ ಹೇಳೋದನ್ನು ಕೇಳಿದ್ದೀನಿ ಆ್ಯಂಡ್ ನಾನು ಸ್ವಲ್ಪ ದಿನ ಇದನ್ನು ಫಾಲೋ ಮಾಡ್ತಿದ್ದೆ ಕೂಡ. ಸೊ ಪ್ರಿವೆಂಟ್ ಆಗಿತ್ತು ನನಗೆ ಹೇರ್ ಫಾಲ್ ಆಗೋದು. ಆಮೇಲೆ ಅದಾದಮೇಲೆ ನಾನೇ ಸ್ವಲ್ಪ ಕೇರ್ಲೆಸ್ ಮಾಡೋದನ್ನು ಮಾಡಿಬಿಟ್ಟೆ. ಸೊ ಆದಷ್ಟು ನಾನು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಇದನ್ನು ಕೂಡ ಅಳವಡಿಸ್ಕೊಡಿ, 100% ಹೇಳ್ತೀನಿ. ಇದು ತುಂಬಾ ಹೆಲ್ಪ್ ಆಗುತ್ತೆ. ಏನು ಅಂತಂದರೆ ಈ 2 ನೇಲ್ಸ್ ಬರುತ್ತಲ್ಲ, ಇದು ಚೆನ್ನಾಗಿ ಈ ಥರ ರಬ್ ಮಾಡಬೇಕು. ಸೊ ನಮಗೆ ಅದು ಹೀಟ್ ಆಗೋದು ನಮಗೆ ಗೊತ್ತಾಗುತ್ತೆ, ಹೀಟ್ ಆಗೋದು. ಸೊ ಈ ಥರ ನೀಟಾಗಿ ಈ ಥರ ನಾವು ಚೆನ್ನಾಗಿ ರಬ್ ಮಾಡ್ತಾ ಇದ್ದರೆ ಇದು ಕೂಡ ನಮ್ಮ ಹೇರ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಹೇರ್ ಫಾಲು ಕೂಡ ಪ್ರಿವೆಂಟ್ ಮಾಡುತ್ತೆ. ಸೊ ನಿಜವಾಗ್ಲೂ ಹೇಳ್ತೀನಲ್ಲ, ಸೊ ನಾನು ಯಾವಾಗಲೂ ಹೇಳ್ದಂಗೆ ನಾನು ವೀಡಿಯೋಸ್ ಎಲ್ಲರೂ ನಮ್ಮ ಹೆಲ್ತು ನಮ್ಮ ಕೈಯಲ್ಲೇ ಇರುತ್ತೆ. ಸೊ ನಾವು ಹೇಗೆ ಕಾಪಾಡ್ಕೊಂಡು ಹೋಗ್ತೀವೋ ಹಾಗಿರುತ್ತೆ. ಆ್ಯಂಡ್ ಇದನ್ನು ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ದಿಸ್ ಟೆಕ್ನಿಕ್ ಇದೆಲ್ಲ, ಈ ಟೆಕ್ನಿಕ್ಕು ನಾನು ಸುಮಾರು ಜನ ನಾನು ಬಸ್ಸಲ್ಲಿ ಬರಬೇಕಾದ್ರೆ ನೋಡ್ತೀನಿ, ಅಥವಾ ಬಸ್ ಸ್ಟಾಪಲ್ಲಿ ಕೂತಿದ್ರೆ, ಅಥವಾ ಕೆಲವೊಂದು ಜನ ನನ್ನ ಸುತ್ತಮುತ್ತ ಇರೋರೆ ಕೆಲವರು ನಾನು ನೋಟಿಸ್ ಮಾಡ್ತೀನಿ, ಅವರೆಲ್ಲರೂ ಸುಮ್ಮನೆ ಕೂತಿದ್ರೆ ಅಥವಾ ಮಾತಾಡ್ತಿದ್ರೆ ಈ ಥರ ಮಾಡ್ತಾ ಇರ್ತಾರೆ. ಸೊ ನಾನು ಅಬ್ಸರ್ವ್ ಮಾಡಿದ್ದೀನಿ ತುಂಬ ಜನ ಈ ಥರ ಮಾಡೋದು. ಆ್ಯಂಡ್ ಎಸ್, ಅಫ್ಕೋರ್ಸ್ ರಿಸಲ್ಟ್ಸ್ ಕೊಡುತ್ತೆ, ಇಲ್ಲ ಅಂತಿಲ್ಲ, ನಿಧಾನವಾಗಿ ರಿಸಲ್ಟ್ಸ್ ಕೊಡುತ್ತೆ. ನಾವು ಫಸ್ಟ್ ಈ ಥರ ಒಂದು ದಿನ ಮಾಡಿದ ತಕ್ಷಣ 2 ದಿನ ಮಾಡಿದ ತಕ್ಷಣ ರಿಸಲ್ಟ್ಸ್ ಕೊಡೋದಿಲ್ಲ. ಸೊ ಒಂದು ಪೀರಿಯಡ್ ಆಫ್ ಟೈಮ್ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದಾಗ ಮಾತ್ರ ರಿಸಲ್ಟ್ಸ್ ಕೊಡುತ್ತೆ. ಸೊ ಇದೆರಡನ್ನ 100% ನೀವು ಟ್ರೈ ಮಾಡಿದ್ರೆ ನಿಮಗೆ ರಿಸಲ್ಟ್ ಬರೋದಂತೂ ಪಕ್ಕ, ಓಕೆನಾ. ಸೊ ರಿಸಲ್ಟ್ ಬಂದಮೇಲೆ ಹೇಗೆ ಬಂತು, ನಿಮಗೆಲ್ಲ ವರ್ಕೌಟ್ ಆಯಿತಾ ಅಂತೇಳಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಷ್ಟೇ, ಈ ವಿಡಿಯೋಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಈ ವಿಡಿಯೋ ಕೂಡ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ನಾನು ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ. ಸೊ ಟ್ರೈ ಮಾಡಿ ನಿಮ್ಗೆ ಯೂಸ್ಫುಲ್ ಆಯಿತಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಎಲ್ಲಿಗೆ ಅನ್ನಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಟಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.